ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರದ್ದು ಸ್ಟಡಿ ತುಂಬ ಚೆನ್ನಾಗಿ ನಡೀತಾ ಇದೆ ಅನ್ಕೋತೀನಿ. ತುಂಬ ಜನ ಕಮೆಂಟ್ ಮಾಡ್ತಾ ಇರ್ತೀರ, ಅದಕ್ಕೋಸ್ಕರ ಗೆಸ್ ಮಾಡಿದ್ದೀನಿ ಇವಾಗ ಎಕ್ಸಾಮ್ ಕಾಲ್ ಮಾಡ್ತಾರೆ ಅಂತ. ತರಾತುರಿಯಲ್ಲಿ ಎಲ್ಲರೂ ಕೂಡ ಚೆನ್ನಾಗಿ ಸ್ಟಡಿ ಮಾಡ್ತಾ ಇದ್ದೀರಾ ಅಂತ ಭಾವಿಸ್ತಾ ಇವತ್ತು ನಾನು ಸೈಕಾಲಜಿನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಟಿ ಓದಿದಾದಮೇಲೆ ಮತ್ತೆ ಓದಿರಲಿಲ್ಲ. ಮತ್ತು ರಿವಿಷನ್ ಮಾಡೋದು ಇದೊಂದು ಸಲ ರಿವಿಷನ್ ಮಾಡಿಬಿಟ್ಟು ಮತ್ತು ಇನ್ನೊಂದು ಸಬ್ಜೆಕ್ಟ್ ಓದಿದ್ರಾಯಿತು ಅಂತ. ಹಾಗೆ ಮಧ್ಯಾಹ್ನನೂ ಕೂಡ ಟೈಮ್ ಸಿಕ್ತು ಅಂದರೆ ಮತ್ತೆ ಸ್ವಲ್ಪ ಬೇರೆ ಸಬ್ಜೆಕ್ಟ್ಗಳನ್ನೆಲ್ಲ ಓದಬೇಕಾಗುತ್ತೆ. ಮತ್ತು ನೋಟಿಫಿಕೇಷನ್ ಆದಾಗ ಟೈಮ್ ಆಗೋಲ್ಲ ಎಲ್ಲದನ್ನು ಓದೋಕ್ಕೆ. ಎಕ್ಸಾಮ್ ಅಂದರೆ ಬರೀ 2 ಸಬ್ಜೆಕ್ಟ್ ಅಷ್ಟೇ ಇರೋಲ್ಲ, ಸೈಕಾಲಜಿ ಮತ್ತು ಸೋಷಿಯಲ್ ಇರಲ್ಲ, ಎಲ್ಲದೂ ಕೂಡ ಇರುತ್ತೆ. ಮತ್ತು ಅಪ್ಡೇಟ್ ಕೂಡ ನಾವು ಕರೆಂಟ್ ಇವೆಂಟ್ಸ್ GK ಪೇಪರ್ಗೂ ಕೂಡ ರೆಡಿ ಆಗಬೇಕಾಗ್ತಾ ಇರುತ್ತೆ. ಹಂಗಾಗಿ ಎಲ್ಲದೂ ಕೂಡ ಇಂಪಾರ್ಟೆಂಟ್. ಅದ್ರ ಜೊತೆಗೆ ರೈಟಿಂಗು ಕೂಡ ಪ್ರಾಕ್ಟೀಸ್ ಮಾಡಬೇಕು. ಅವನು ಕೂಡ ಕ್ವಶನ್ ಆನ್ಸರ್ನ ನೀಟಾಗಿ ಓದ್ಕೋಬೇಕು. ಇಷ್ಟೆಲ್ಲ ಓದೋದಿರುತ್ತೆ. ಇನ್ನೊಂದು ಹೆಂಗೆ ಗೊತ್ತಾ, ಈ ರಾಜ್ಯದಲ್ಲಿ ಏನಾದರೂ ನೋಟಿಫಿಕೇಷನ್ ಮಾಡಿದ್ದು ಅಂದರೆ ಸಮ್ಮರ್ ಹಾಲಿಡೇಸಲ್ಲಿ ಗೆಸ್ಟ್ ಟೀಚರು ಮತ್ತು ಕ್ಲಾಸ್ ಮಾಡ್ತಾ ಇರೋರಿಗೆಲ್ರಿಗೂ ಕೂಡ ತುಂಬ ಅನುಕೂಲ ಆಗುತ್ತೆ. ಅವ್ರಿಗೂ ಕೂಡ ಟೈಮ್ ಸಿಗುತ್ತೆ ರಾಜ್ಯದಲ್ಲಿ ಓದ್ಕೊಳ್ಳೋಕ್ಕೆ. ಇನ್ನು ಮನೇಲಿ ಓದೋರಂತೂ ಅವ್ರಿಗೆ ಆಲ್ಮೋಸ್ಟ್ ಟೈಮ್ ಸಿಗುತ್ತೆ, ಓದ್ತಾ ಇರ್ತೀರ. ಹಾಗೆ ಇವಾಗ ಅಪ್ಡೇಟ್ಗಳು ನ್ಯೂಸ್ ನೋಡಿದರೆ ನಾವು ಆಲ್ಮೋಸ್ಟ್ ಬೇಗ ಕಾಲ್ ಮಾಡೋ ಸಾಧ್ಯತೆಗಳು ಜಾಸ್ತಿ ಇದ್ದಾವೆ. ಮತ್ತು ಟಿ ಕರೆಯೋದು ಡೌಟು ಅಂತ ಹೇಳ್ತಾ ಇದ್ದಾರಪ್ಪ. ಅವರು ಏನು ಮಾಡ್ತಾರೋ, ಟಿ ಕರೆದಿದ್ರು ಪಾಪ ಟಿ ಮಾಡ್ಕೊಳ್ಳಿಲ್ಲ ಅಂದರ್ಗೆ ಅವರು ಕೂಡ ಅನುಕೂಲ ಆಗುತ್ತೆ. ಅವರು ಒಂದು ಸಲ ಟಿ ಮಾಡ್ಕೊಂಡು ಮತ್ತು ಅವ್ರಿಗೂ ಕೂಡ ಸೀಟಿಗೆ ಅವಕಾಶ ಇರೋದು. ಏನು ಕಾಲ್ ಮಾಡ್ತಾರೋ ಏನು ಮಾಡ್ತಾರೋ ನೋಡಬೇಕಾಗುತ್ತೆ. ಅದೇ ಮಾರ್ಚ್ ತಿಂಗಳಲ್ಲಿ ಏನು ಮಾಡ್ತಾರೋ ನೋಡಿ. ನೋಟಿಫಿಕೇಷನ್ ಆಯಿತು ಅಂದರೆ ಎಕ್ಸಾಮ್ ಕೂಡ ಸದ್ಯ ಬೇಗನೆ ಕಾಲ್ ಮಾಡಿಬಿಟ್ಟು ಬೇಗ ಆರ್ಡ್ರ್ ಕಾಪಿನೂ ಕೂಡ ಕೊಡ್ತಾಯಿದ್ದಾರೆ. ಯಾಕಂದರೆ ಟೀಚರ್ಗಳು ಕ್ಲಾಸ್ ಮಾಡೋಕ್ಕೆ ಟೀಚರ್ಗಳು ಬೇಕಾಗಿದೆ, ವೇಕೆನ್ಸಿ ತುಂಬ ಇದೆ. ಹಂಗಾಗಿ ತುಂಬ್ಕೊಳ್ಳೋ ಸಾಧ್ಯತೆಗಳು ಜಾಸ್ತಿ ಇದ್ದಾವೆ. ಯಾರು ಕೂಡ ನೆಗ್ಲೆಕ್ಟ್ ಮಾಡದೆ ಚೆನ್ನಾಗಿ ಓದ್ಕೊಳ್ಳಿ. ಇದಂದರೆ ಸುಮ್ಮನೆ ಅಲ್ಲ ಓದ್ಕೊಳ್ಳೋದಂದರೆ, ಒಂದು ತಿಂಗಳಲ್ಲಿ ನಾವು ಏನೂ ಕೂಡ ಮಾಡೋಕ್ಕಾಗಲ್ಲ. ಕನಿಷ್ಠ 2-3 ವರ್ಷ ನಾವು ಪ್ರಯತ್ನವನ್ನು ಮಾಡ್ತಾ ಇರಬೇಕು ಒಂದು ಎಕ್ಸಾಮ್ ಸಕ್ಸಸ್ ಆಗೋಕ್ಕೆ ಅಂತ ಹೇಳ್ತಾ ಇರ್ತೀನಿ. ಹಾಗಾಗಿ ಇನ್ನು ಯಾರೆಲ್ಲ ಸ್ಟಾರ್ಟ್ ಮಾಡಿಲ್ಲ ಓದೋಕ್ಕೆ, ಬೇಗ ಸ್ಟಾರ್ಟ್ ಮಾಡಿಬಿಟ್ಟು ಓದ್ಕೊಳ್ಳಿ. ಬೇಗ ನೋಟಿಫಿಕೇಷನ್ ಆಗುತ್ತೆ, ಎಕ್ಸಾಮ್ ಕೂಡ ಬೇಗ ಕರೀತಾರೆ. ಸೊ ಇಷ್ಟು ದಿನ ನಾನು ಸೋಷಿಯಲ್ ಸೈನ್ಸ್ ಬಗ್ಗೆನೇ ಸ್ವಲ್ಪ ಹೇಳಿದ್ದೆ. ಆಲ್ಮೋಸ್ಟ್ ಫಸ್ಟು ನೀವು ಸೋಷಿಯಲ್ ಸೈನ್ಸು ಒಂದೇ ಸಲ ಅದು ಗ್ರಿಪ್ಪು ಸಿಗೋಲ್ಲ, ತುಂಬ ಲೆಂತಿ ಸಬ್ಜೆಕ್ಟ್ ಇರೋದ್ರಿಂದ ಅದನ್ನು ಫಸ್ಟು ನೀಟಾಗೆಲ್ಲ 1-2 ಸಲ ಸ್ಟಡಿ ಮಾಡ್ಕೊಂಡು ರೈಟಿಂಗ್ ನೋಟ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡ್ಕೊಂಡು ಅದಾದಮೇಲೆ ನಾವು ಮಧ್ಯೆ ಟೈಮ್ ಸಿಕ್ಕರೆ ಬೇರೆ ಸಬ್ಜೆಕ್ಟ್ಗಳನ್ನ ಓದಬೇಕು. ಸೋಷಿಯಲ್ ಸೈನ್ಸೇ ಓದ್ತಿದ್ದೀರಾ ಅಂತ ಕೇಳ್ತೀರಾ ಅಂದರೆ, ಯಾಕಂದರೆ ಸೋಷಿಯಲ್ ಸೈನ್ಸ್ ತುಂಬ ಇಂಪಾರ್ಟೆಂಟು. ರೈಟಿಂಗ್ ಪೇಪರು ಕೂಡ ಇದೆ ಮತ್ತು ಮಲ್ಟಿಪಲ್ ಚಾಯ್ಸ್. ಅದಕ್ಕೋಸ್ಕರನೇ ಒಂದು ಸಬ್ಜೆಕ್ಟ್ ಇರೋದ್ರಿಂದ, ಒಂದು ಪೇಪರ್ ಇರೋದ್ರಿಂದ ಮತ್ತು 150 ಮಾರ್ಕ್ಸಿಗೆ ಅದೇ ಒಂದೇ ಇರೋದ್ರಿಂದ ಮತ್ತು ಅದರಲ್ಲಿ ನಮಗೆ ಸ್ಕೋರ್ ಆಗಬೇಕಾಗಿರುತ್ತೆ. ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಾಂದರೆ GK ಪೇಪರಲ್ಲಿ ಆಲ್ಮೋಸ್ಟ್ ಇಂಗ್ಲೀಷು ಕನ್ನಡ ಮಾಮೂಲಿ ಇಷ್ಟೇ ಕೇಳ್ತಾರಲ್ವ. ಮತ್ತು GKಗೆ ಒಂದು ಸ್ವಲ್ಪ ಮಾರ್ಕ್ಸಿಗೋಸ್ಕರ ನಾವು 1 ವರ್ಷ 6 ತಿಂಗಳು ಅದಕ್ಕೆ ನಾವು ಮೀಸಲಿಡಬಾರ್ದು. ನಮಗೆ ಯಾವ್ದು ಸ್ಕೋರಿಂಗ್ ಸಬ್ಜೆಕ್ಟು ಅದನ್ನು ಚೆನ್ನಾಗಿ ಓದ್ಕೋಬೇಕು. ಲಿಮಿಟ್ ಇದೆ. ಸೋಷಿಯಲ್ ಸೈನ್ಸು ಎಷ್ಟು ಎಷ್ಟು ಕೊಟ್ಟಿರ್ತಾರೆ ಅಷ್ಟು ಓದ್ಬಿಟ್ಟು ಅದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಬಿಟ್ರೆ ಅದರಲ್ಲಿ ಎಲ್ಲ ಮಾರ್ಕ್ಸ್ಗೂ ಬರುತ್ತೆ. ಬಟ್ ಇಲ್ಲಿ GK ಪೇಪರಲ್ಲಿ ಹಂಗಲ್ಲ. ವರ್ಷಗಟ್ಟಲೆ ನಾವು ಎಲ್ಲ ಕರೆಂಟ್ ಇವೆಂಟ್ಸ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ಅದನ್ನೆಲ್ಲ ಓದ್ಬಿಟ್ಟು ಮತ್ತು ತುಂಬ ಲೆಂತಿ ಆಗಿಬಿಡುತ್ತೆ ಅದು. ಬಟ್ ಓದಬಾರ್ದಂತಲ್ಲ, ಓದಬೇಕು. ಬಟ್ ಇವನ್ನೆಲ್ಲ ಇದು ಫಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಸೋಷಿಯಲ್ಗೆ ಜಾಸ್ತಿ ಒತ್ತನ್ನು ನೀಡಿದೆ ಅಷ್ಟೇ. ಅದಾದಮೇಲೆ ಸೈಕಾಲಜಿ ಬಗ್ಗೆ ಏನು ಹೇಳ್ಬೇಕಂದ್ರೆ, ನೀವು ಒಂದೇ ಸಲ ನಾವು ಸೈಕಾಲಜಿ ಓದಿದರೆ ಯಾರಿಗೂ ಖಂಡಿತ ಅರ್ಥನೇ ಆಗೋಲ್ಲ. 2 ಸಲ ಓದಿದರೂ ಕೂಡ ಅರ್ಥ ಆಗೋದು ಕಷ್ಟ ಆಗೈತೆ. ಅದರಲ್ಲೂ ಇಂಟ್ರೆಸ್ಟ್ ಕೊಟ್ಟು ಕಣ್ಣಲ್ಲಿ ಕಣ್ಣಿಟ್ಟು ನೀಟಾಗಿ ನಾವು ಅರ್ಥ ಮಾಡ್ಕೊಳ್ತಾ ಹೋದಾಗ ಮಾತ್ರ ಅದು ಅರ್ಥ ಆಗುತ್ತೆ. ನಾವು BEdಲ್ಲಿ ಕ್ಲಾಸ್ ಕೇಳಿರ್ತೀವಲ್ವ, ಅದನ್ನು ಇಲ್ಲಿ ಅಪ್ಲೈ ಮಾಡ್ಕೊಂಡು ಅದ್ರ ಜೊತೆಗೆ ನಮ್ಮ ಮನೆಯಲ್ಲಿರುವಂತಹ ಮಕ್ಕಳಿಗೂ ಕೂಡ ಸ್ವಲ್ಪ ಅಪ್ಲೈ ಮಾಡ್ಕೋಬೇಕಾಗುತ್ತೆ. ಈ ಥರ ನಾವು ಹೋಲಿಕೆ ಮಾಡ್ಕೊಂಡು ಸೈಕಾಲಜಿನ ಓದಿದಾಗ ಬೇಗ ಅರ್ಥ ಆಗುತ್ತೆ. ಇಲ್ಲಾಂದರೆ ಅರ್ಥ ಆಗೋದು ಕಷ್ಟ ಆಗುತ್ತೆ. ಅದ್ರ ಜೊತೆಗೆ ನಾವು ಬುಕ್ಸಲ್ಲೇ ಒಂದು ಓದಿರ್ತೀವಿ, ಎಕ್ಸಾಮಲ್ಲೇ ಒಂಥರ ಅಪ್ಲೈಡ್ ಕೇಳಿರ್ತಾನೆ. ಸ್ವಲ್ಪ ರಿವಿಷನ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಕನ್ಫ್ಯೂಸ್ ಆಗ್ದಂಗೆ ನಾವು ನೀಟಾಗಿ ಓದ್ಕೋಬೇಕು.
ಇಲ್ಲಿ ಸೈಕಾಲಜಿ ಅಂದರೆ ನಾವು ಓದಿದ್ದು ಯಾವುದೇ ಯೂಟ್ಯೂಬ್ ಕ್ಲಾಸಸ್ಸು ಯಾರೇ ಹೇಳಿದ್ದು ಕೂಡ ನಮಗೆ ಅರ್ಥ ಆಗಲ್ಲ. ಫಸ್ಟು ಬುಕ್ಸನ್ನು ನೀಟಾಗಿ ಓದಿಬಿಟ್ಟು ಅದ್ರ ಜೊತೆಗೆ ನಾವು ಯೂಟ್ಯೂಬಲ್ಲಿ ಅಥವಾ ಯಾರೇ ಹೇಳೋ ಕ್ಲಾಸ್ಗಳನ್ನೆಲ್ಲ ಕೇಳ್ತಾ ಇದ್ದರೆ ಪಟ್ಟನಂಗೆ ಅರ್ಥ ಆಗುತ್ತೆ. ಅದ್ರ ಜೊತೆಗೆ ಇನ್ನೊಂದು ಏನು ಮಾಡಬೇಕಂದ್ರೆ ಕ್ವಷನ್ ಪೇಪರ್ನ ಬಿಡಿಸ್ಬೇಕು. ಸೈಕಾಲಜಿಯಲ್ಲಿ ಆಲ್ಮೋಸ್ಟು ಕ್ವಶನ್ಸ್ಗಳು ರಿವಿಷನ್ ಆಗ್ತಾ ಇರ್ತವೆ ಅಂತ ಹೇಳ್ತಾರೆ. ಹಂಗಾಗಿ ಇಷ್ಟು ದಿನ ಆಗಿರುವಂತಹ ಎಲ್ಲ ಎಕ್ಸಾಮ್ಸ್ಗಳ್ನ ಸೈಕಾಲಜಿ ಕ್ವಷನ್ ಪೇಪರ್ನ ತಗೊಂಡು ನೀಟಾಗಿ ಓದ್ಕೊಂಡು ಬಿಡಿಸ್ತಾ ಇದ್ದರೆ ಇದು ಒಂದೇ ಬುಕ್ಕು ಅಂದರೆ ಸಿಲೆಬಸ್ ಲಿಮಿಟ್ ಇರೋದ್ರಿಂದ ಅದರಲ್ಲೇ ಮತ್ತು ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಅದೇ ಕ್ವಶನ್ನೇ ಕೇಳೋದು. ಒಂದು ಚಾಪ್ಟ್ರಲ್ಲಿ ಏನಿಲ್ಲ ಅಂದ್ರೂ 3 ಕ್ವಶನ್ನು 4 ಕ್ವಶನ್ನು ಬಂದಿರ್ತಾವಂದರೆ ಅವನ್ನೇ ತೆಗೆದಿರ್ತಾರೆ ಪ್ರತಿ ವರ್ಷವೂ. ಅದರಲ್ಲಿ ಸ್ವಲ್ಪ ಟ್ವಿಸ್ಟು ಇನ್ನು ಸ್ವಲ್ಪ ಈಗ ಹೊಸ್ದಾಗಿ ಏನಾದ್ರೂ ಅಪ್ಲೈ ಮಾಡ್ಕೊಳ್ಳಂಗಿದ್ರೆ ಅಪ್ಲೈ ಮಾಡ್ಕೊತಾರೆ. ಆ ಥರ ಇರುತ್ತೆ ಅಷ್ಟೇ. ಸೈಕಾಲಜಿ ತುಂಬ ಟಫ್ ಏನು ಅನಿಸಲ್ಲ, ಬಟ್ ಓದೋವರೆಗೂ ತುಂಬ ಭಯ. ಅದು ತಿಳ್ಕೊಳ್ಳೋವರೆಗೂ ಅದರಷ್ಟು ಕಷ್ಟದ ಸಬ್ಜೆಕ್ಟ್ ಯಾವುದೂ ಇರಲ್ಲ ಅಂದ್ಕೋತೀನಿ. ತಿಳ್ಕೊಂಡು ಆದಮೇಲೆ ನಾವೇ ನೀಟಾಗಿ ಅದನ್ನು ಕ್ಲಾಸ್ ಮಾಡೋವಷ್ಟು ತಯಾರಾಗಿರ್ತೀವಿ. ಅಷ್ಟು ಚೆನ್ನಾಗಿ ಈಸಿಯಾಗಿ ಅರ್ಥನೂ ಕೂಡ ಆಗುತ್ತೆ. ಹಂಗಾಗಿ ಯಾರು ಕೂಡ ಸೈಕಾಲಜಿ ಅಂತ ಭಯ ಪಡೋಕ್ಕೆ ಹೋಗಬೇಡಿ. ಅದು ಕೂಡ 50 ಮಾರ್ಕ್ಸಿಗಿರುತ್ತೆ CETಲಿ. ಅದರಲ್ಲೂ ಕೂಡ ಚೆನ್ನಾಗಿ ನಮಗೆ ಸ್ಕೋರ್ ಆಯಿತು ಅಂದರೆ ಒಂದೇ ಬುಕ್ಕಲ್ಲಿ ಓದಿದ್ರೂ ಅದರಲ್ಲೇ ಕೇಳ್ತಾರೆ. ನಾನು ಯಾವ ಬುಕ್ ರೆಫರ್ ಮಾಡ್ತಾಯಿದ್ದೀನಿ ಅಂದರೆ ವಾಮದೇವಪ್ಪ ಅವ್ರ ಬುಕ್ಕೆ ಓದ್ತಾ ಇರೋದು. ಅವ್ರದ್ದು ಚೆನ್ನಾಗಿದೆ, ಎಲ್ಲರೂ ಅದನ್ನೇ ರೆಫರ್ ಮಾಡ್ತಾರೆ ಬುಕ್ಸ್ನ. ಸೊ ನಾನು ಕೂಡ ಅದನ್ನೇ ಹೇಳ್ತಾ ಇದ್ದೀನಿ. ಅದರಲ್ಲೇ ಜಾಸ್ತಿ ನಮಗೆ TET ಆ್ಯಂಡ್ CET ಅದರಲ್ಲೇ ಜಾಸ್ತಿ ಕೇಳೋದು. ಸ್ವಲ್ಪ ತೀರಾ ಅಷ್ಟೊಂದೇನು ಟ್ವಿಸ್ಟ್ ಅನಿಸಲ್ಲ. ಓದಿದರೆ ಸ್ವಲ್ಪ ಅರ್ಥ ಆಗುತ್ತೆ, ಅಷ್ಟು ಚೆನ್ನಾಗಿದೆ, ಈಸಿಯಾಗಿ ಅರ್ಥ ಆಗುತ್ತೆ. ಬಟ್ ಸಿಲೆಬಸ್ನೆಲ್ಲ ನೀಟಾಗಿ ಓದ್ಕೋಬೇಕು. ಒನ್ ಬೈ ಒನ್ ಸಿಲೆಬಸ್ನ ಓದ್ಕೊಳ್ತಾ ಹೋದರೆ ಚೆನ್ನಾಗಿ ಅರ್ಥ ಆಗುತ್ತೆ. 2 ಸಲ 3 ಸಲ ಸಿಲೆಬಸ್ ಕವರ್ ಆದಮೇಲೆ ನಾವು ಸೈಕಾಲಜಿ ಪರ್ಫೆಕ್ಟ್ ಆಗೋಕ್ಕೆ ಸಾಧ್ಯ ಆಗುತ್ತೆ. ಅದ್ರ ಜೊತೆಗೆ ಕ್ವಷನ್ ಪೇಪರ್ನೂ ಕೂಡ ಬಿಡಿಸ್ಕೊಂಡು ಓದಬೇಕು. ಇನ್ನೂ ಹೇಳ್ಬೇಕಂದ್ರೆ ಯಾರಾದರೂ ಚೆನ್ನಾಗಿ ಸೈಕಾಲಜಿ ಕ್ಲಾಸ್ ಮಾಡೋರಿದ್ದರೆ ಅವ್ರದ್ದು ಕ್ಲಾಸ್ಗಳ್ನೂ ಕೂಡ ಕೇಳ್ತಾ ಕ್ವಷನ್ ಪೇಪರ್ನೂ ಕೂಡ ರಿವಿಷನ್ ಮಾಡ್ತಾ ಓದ್ಕೊಂಡ್ರೆ ತುಂಬಾ ಈಸಿ ಆಗುತ್ತೆ. ಎಕ್ಸಾಮಲ್ಲಿ 50ಕ್ಕೆ 40ರಿಂದ 45 ಮೇಲೇ ನಾವು ಮಾರ್ಕ್ಸ್ನ ತಗೋಬೋದು. ಹಂಗಾಗಿ ಸೈಕಾಲಜಿನೂ ಕೂಡ ಚೆನ್ನಾಗಿ ಓದ್ಕೊಳ್ಳಿ. ಸ್ವಲ್ಪ 1-2 ಸಲ ರಿವಿಷನ್ ಆಗೋವರೆಗೂ ಕಷ್ಟ ಅನಿಸುತ್ತೆ ಅಷ್ಟೇ. ಬಟ್ ಓದಿದ್ದೆ ಈ ಸೈಕಾಲಜಿನ ಯಾವತ್ತೂ ಕೂಡ ನಾವು ಎಕ್ಸಾಮಲ್ಲಿ ಬರೆಯೋಕ್ಕೆ ಸಾಧ್ಯನೇ ಆಗಲ್ಲ. ಓದ್ಕೊಳ್ಳೇಬೇಕು. ಯಾವತ್ತೇ ಆಗಲಿ ಯಾವುದೇ ಒಂದು ಸಬ್ಜೆಕ್ಟ್ ಆಗಲಿ ಓದಲಿಲ್ಲ ಅಂದರೆ ನಮಗೆ ಎಕ್ಸಾಮ್ ಬರಿತಿದ್ದೀವಿ, ಹೋಗಬೇಕು, ಹಾಲ್ ಟಿಕೆಟು ಕೂಡ ತಗೊಳಕ್ಕೆ ನಾವು ಯೋಗ್ಯರಾಗಿರಲ್ಲ. ಹಂಗಾಗಿ ಚೆನ್ನಾಗಿ ಓದ್ಕೊಂಡು ಎಕ್ಸಾಮ್ಗೆ ತಯಾರಾಗ್ರಿ ಅಂತ ಹೇಳ್ತಾ ಇವತ್ತು ಸೈಕಾಲಜಿನ ಫಸ್ಟ್ ಚಾಪ್ಟ್ರು ಟೆನಿಕಷ್ಟು ಸಂಜೆವರೆಗೂ ನೋಡ್ಕೊಂಡು ಮುಗಿಸ್ಕೋಬೇಕು ಅಷ್ಟು ಅಂತ ಅಂದ್ಕೊಂಡಿದ್ದೀನಿ. ನೋಡಬೇಕು ಏನಾಗುತ್ತೋ. ಇನ್ನೊಂದು ಏನು ಗೊತ್ತಾ, ಸೈಕಾಲಜಿಯಲ್ಲಿ ಥಿಯರಿ ಕೂಡ ಇರೋದ್ರಿಂದ ಥಿಯರಿ ಅಂತೂ ತುಂಬ ಇಂಪಾರ್ಟೆಂಟ್. ಅದರಲ್ಲಿ ಎಲ್ಲ ಥಿಯರಿನೂ ಕೂಡ ಆಲ್ಮೋಸ್ಟ್ ಅಲ್ಲಿ ಕವರ್ ಮಾಡಿರ್ತಾರೆ. ಯಾವುದೇ ಒಂದು ಕ್ವಷನ್ ಪೇಪರ್ ತೆಗಿತಾರೆ ಅಂದರೆ ಅದರಲ್ಲಿ ಬರುವಂತಹ ಥಿಯರಿಗಳ್ನ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಂಡಿರಬೇಕು. ಅದರಲ್ಲಿ ಬರುವಂತಹ ಅವರು ಹೇಳಿರುವಂತಹ ವಿಷಯಗಳನ್ನು ಚೆನ್ನಾಗಿ ನಾವು ಗ್ರಹಿಸ್ಕೊಂಡು ನಾವು ಓದ್ಕೊಳ್ತಾ ಅವ್ರು ಏನು ಹೇಳ್ತಾ ಇದ್ದಾರೆ ಅಂತ ಅರ್ಥ ಮಾಡ್ಕೊಳ್ತಾ ಥಿಯರಿನ ಓದ್ಕೊಬೇಕು. ಥಿಯರಿ ಅಂತೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದಂತೂ ಎಲ್ಲೂ ಮಿಸ್ ಆಗೋಕ್ಕೆ ಚಾನ್ಸೇ ಇಲ್ಲ. ಕ್ವಷನ್ ಅಂತೂ ಬಂದೇ ಬರ್ತವೆ. ಅದೊಂದು ಸೈಕಾಲಜಿಯಲ್ಲಿ ಹೇಳಬೇಕಾಗಿತ್ತು. ಸೊ ಇಷ್ಟು ಸೈಕಾಲಜಿ ಬಗ್ಗೆ. ಇನ್ನೂ ಏನಾದರೂ ನನಗೆ ಹೇಳ್ಬೇಕಂತ ಅನಿಸಿದರೆ ಶೇರ್ ಮಾಡ್ಕೋತೀನಿ. ಹಾಗೆ ನೀವು ಕೂಡ ಈ ಒಂದು ವಿಡಿಯೋ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ, ಸಬ್ಸ್ಕ್ರೈಬ್ ಮಾಡ್ಕೊಂಡೆ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡಿ ಅಂತ ಹೇಳ್ತಾ, ಮತ್ತು ಇದೇ ಥರ ಮೋಟಿವೇಶನ್ ವಿಡಿಯೋದಲ್ಲಿ ಸಿಗ್ತೀನಿ. ನಿಮಗೆ ಈ ಒಂದು ವಿಡಿಯೋದಿಂದ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಓಕೆ.